ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಮೈಗೆ ಮೈ ತಾಕುವ ಹೊತ್ತು, ನಾಲ್ಕು ಗೋಡೆಗಳ ಮಧ್ಯೆ ಮೈ ಮರೆಯುವ ಹೊತ್ತು, ಮುದ್ದಾಡಬೇಕಿದ್ದ ಗಂಡ ಹೆಂಡತಿ ಜೋಡಿ ಗುದ್ದಾಡ್ಕೊಂಡಿತ್ತು. ಅದೊಂದು ವಿಚಾರಕ್ಕೆ ಶುರುವಾದ ಜಗಳ ಸುಂದರಿಯ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಆ ಕೊಲೆ ಹಿಂದಿನ ರಸಮಯ ರಹಸ್ಯ ಹೇಳ್ತೀವಿ. ಆಗ ನಿಮಗೂ ಅನ್ಸುತ್ತೆ ಆತನಿಗೆ ಇದೆಲ್ಲ ಬೇಕಿತ್ತಾ ಅಂತ. ಇದೇ ಹೊತ್ತಿನ ವಿಶೇಷ ಬೆಡ್ರೂಮ್ ಮರ್ಡರ್. ನಾನು ಕೀರ್ತಿಶ್ರೀ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಅದು ಮಧುರ ರಾತ್ರಿ. 8 ತಿಂಗಳಿಂದ ಮದುವೆ ಆಗಿದ್ದ ಜೋಡಿ ಏಕಾಂತದಲ್ಲಿತ್ತು. ಕಣ್ಣುಗಳು ಕಾಮದೂಟಕ್ಕೆ ಕೆರಳಿಸ್ತಿದ್ರೆ ಮೈಮನ ಅದಕ್ಕೆ ಹಾತೊರೆಯುತ್ತಿದ್ವು. ದುರಂತ ಏನಂದ್ರೆ ಮುತ್ತಿಡುವ ಮುನ್ನವೇ ಮಾತು ಶುರುವಾಗಿತ್ತು. ಆ ಮಾತು ಜಗಳಕ್ಕೆ ತಿರುಗಿತ್ತು. ಕೆರಳಿದ ಗಂಡ ಹೆಂಡತಿ ಮೇಲೆ ಎರಗಿದ್ದ. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಬೇಕಿದ್ದ ಪತ್ನಿ ಪರಲೋಕಕ್ಕೆ ತೆರಳಿದ್ಲು. ಹಾಗಾದ್ರೆ ಆ ರಾತ್ರಿ ನಡೆದಿದ್ದೇನು? ಗಂಡ ಹೆಂಡತಿ ನಡುವೆ ಆಗಿದ್ದೇನು? ಮಧುಮಂಚದ ಮೇಲೆ ಸುಂದರಿಯ ಮರ್ಡರ್ ಆಗಿದೆಯೇಕೆ? ತೋರಿಸ್ತೀವಿ ನೋಡಿ. ಟೊಮ್ಯಾಟೊ ಹಣ್ಣಿದ್ದಂಗವಳೆ. ಈ ಮಾಟ ಮೈ ಮಾಟ ನೋಟ ಮೈಮಾಟ ಟೊಮೊಟೊ ತರ ಇದ್ರೆ ಈಕೆ ಸೌಂದರ್ಯನ ಆನಂದಿಸೋಕೆ ಕಣ್ಣೆರಡು ಸಾಲಲ್ಲ. ಎಷ್ಟು ಸಲ ನೋಡಿದ್ರೂ ಮನಸ್ಸಿಗಾಗೋ ಆನಂದನ ವರ್ಣಿಸೋಕಾಗಲ್ಲ. ಸೌಂದರ್ಯ ಸಮರದಲ್ಲಿ ಈಕೆನ ಸೋಲಿಸೋರೇ ಇಲ್ವೇ ನೋ ಅನ್ಸುತ್ತೆ. ಬೆತ್ತಲೆ ಹಣೆಗೆ ಸಿಂಧೂರ ಇಲ್ಲ ಅನ್ನೋದು ಬಿಟ್ರೆ ನಗ್ನ ಮೂಗಿಗೆ ಚುಚ್ಚಿರೋ ಮೂಗುತ್ತಿಗೆ ಮನಸೋತು ಬಿಡ್ತಾರೆ. ಮುತ್ತಿನಂತ ಮುತ್ತುಗಳನ್ನ ಪೋಣಿಸಿ ಹಾರ ಹಾಕಿಕೊಂಡಿರೋ ಈಕೆ ಕಾಶ್ಮೀರ್ ಆಪಲ್ ನಂತಿರೋ ಅಪ್ಸರೆ. ಆಪಲ್ ಅಂತ ಯಾಕೋ ಅಂತೀಯಾ? ಪ್ರಾಣ ತಿಂತೀಯಾ? ಮೊಸಂಬಿ ದಾಳಿಂಬೆ ಐತೆ ಕೊಟ್ರೆ ತಿಂತೀಯಾ? ನೋಡುಗರನ್ನ ನಿಂತಲ್ಲೇ ಕಲ್ಲಾಗಿಸೋ ಈ ಸುಂದರಿ ಹೆಸರು ಸಲ್ಮಾ. ಒಂದೊಂದು ಫೋಟೋದಲ್ಲೂ ಸಖತ್ತಾಗಿ ಲುಕ್ ಕೊಟ್ಟಿದ್ದಾಳೆ. ಕಣ್ಣಲ್ಲೇ ಕಿಕ್ಕೇರಿಸ್ತಾಳೆ. ಈ ಮನಮೋಹಕ ಮೋಹಿನಿ ಮನಸ್ಸು ಮಾಡಿದ್ರೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಬಹುದಾಗಿತ್ತು. ಆಯಸ್ಸು ಇರೋವರೆಗೂ ಆನಂದದ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ ಆಗಿದ್ದೇ ಬೇರೆ. ಬದುಕಿ ಬಾಳಬೇಕಿದ್ದ ಚೆಂದುಳ್ಳಿ ಚೆಲುವೆ ಬದುಕು ಅಂತ್ಯವಾಗಿದೆ. ಅದು ಬೇರೆ ಯಾರಿಂದಲೋ ಅಲ್ಲ, ಪ್ರೀತಿಸಿ ಮದುವೆಯಾದ ಗಂಡನಿಂದಿಗೆ ಜಗಳ. ಈ ಫೋಟೋದಲ್ಲಿ ಕಾಣ್ತಿರೋ ಹೆಸರು ಇಮ್ರಾನ್ ಅಂತ. ಮೋಹಾಂಗನೆ ಸಲ್ಮಾಳ ಪತಿರಾಯ. 8 ತಿಂಗಳ ಹಿಂದಷ್ಟೇ ಈ ಜೋಡಿ ಮದುವೆಯಾಗಿತ್ತು. ಇಮ್ರಾನ್ ಹಾಗೂ ಸಲ್ಮಾ ಸಂತೋಷವಾಗಿ ಜೀವನವನ್ನ ನಡೆಸ್ತಿದ್ರು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರು. ಯಾವುದಕ್ಕೂ ಕೊರತೆ ಇರಲಿಲ್ಲ. ದುಡ್ಡು ಕಾಸಿಗೆ ಕೊರತೆ ಎದುರಾದ್ರೂ ಗಂಡ ಹೆಂಡತಿ ನಡುವೆ ಪ್ರೀತಿಗಂತೂ ಕೊರತೆ ಕಾಣ್ತಿರ್ಲಿಲ್ಲ. ಸಲ್ಮಾಳ ಗಂಡ ಇಮ್ರಾನ್ ಬ್ರೆಡ್ನಿಂದ ಹಿಡಿದು ಬೆಡ್ವರೆಗೂ ಎಲ್ಲ ಆಸೆಗಳನ್ನ ಪೂರೈಸ್ತಿದ್ದ. ಅಡಿಯಿಂದ ಮುಡಿಯವರೆಗೂ ಮುದ್ದಾಡೋದರ ಜೊತೆಗೆ ಮಡದಿ ಕೇಳಿದ ಮೇಲೆ ತಂದು ಕೊಡ್ತಿದ್ದ. ಪತ್ನಿ ಸಲ್ಮಾಳು ಅಷ್ಟೇ. ಗಂಡನ ಕನಸುಗಳಿಗೆ ಕಾಮದ ಆಸೆಗಳು ಜೋಡಿ ನೋಡೋಕೆ ಚೆನ್ನಾಗಿತ್ತು. ಯಾಕಂದ್ರೆ ಇವರಿಬ್ಬರು ಒಬ್ಬರಿಗೊಬ್ಬರು ಲವ್ ಮಾಡಿ ಮದುವೆಯಾಗಿದ್ರು. ಸತಿಪತಿಯಾಗಿ 8 ತಿಂಗಳಾಗಿತ್ತು. ತಿಂಗಳು ಉರುಳುತ್ತಿದ್ದಂತೆ ಮೈಮನ ಒಂದಾಗಿದ್ದ ದಂಪತಿ ಮಧ್ಯೆ ಬಿರುಕು ಕಾಣಿಸಿಕೊಂಡಿತ್ತು. ಅಂದು ಭಾನುವಾರ ಮಧ್ಯರಾತ್ರಿ ಮುದ್ದಾಡೋ ಹೊತ್ತಾಗಿತ್ತು. ಆ ಮಧುರ ರಾತ್ರಿಯಂದು ಬೆವೆತು ಹೋಗಬೇಕಿದ್ದ ದಂಪತಿ ನಡುವೆ ಜಗಳ ಶುರುವಾಗಿತ್ತು. ಮುತ್ತಿನ ಮುಂಚೆ ಮಾತು ಶುರುವಾಗಿ ಜಗಳಕ್ಕೆ ತಿರುಗಿತ್ತು. ಗಂಡನ ಅನುಮಾನಕ್ಕೆ ಪತ್ನಿ ಸಲ್ಮಾಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆಮೇಲೆ ರಾತ್ರಿ ನಾವು ಫೋನ್ ಮಾಡಿಲ್ಲ. ನಾವು ರಾತ್ರಿ ಎಲ್ಲ ಯಾಕೋ ಒಂಥರ ಆಗ್ತಾ ಇತ್ತು. ನಾನು ಇನ್ನೂ ಮನೆಗೆ ಇದ್ದೆ, ನನಗೆ ಹುಷಾರಿಲ್ಲ ಅಂತ. ನಮ್ಮ ಮನೆಯವರು ಬಂದರು, ನನಗೆ ಕರೆದ್ರು. ನನಗೆಲ್ಲೋ ಕರೀತವ್ರಂತ ಅಂದೆ ನಾನು. ಆಮೇಲೆ ನಾನು ಹೇಳ್ಬಿಟ್ಟು ನಾನು ಏನಾಯಿತು ಅಂತಿದ್ದು ನಮ್ಮ ಮನೆಯವರು ಅಳ್ತಾ ಇದ್ರು. ಯಾಕೆ ಏನಾಯಿತು ಅಂದೆ. ಸತ್ತೋಗ್ಬಿಟ್ಲ ಅಂದೆ. ಪೊಲೀಸಿಂದ ಫೋನ್ ಬಂದಿತ್ತು ಅಂದರು. ಅಯ್ಯೋ ನೀನು ಸುಮ್ಗೆ, ನನಗೇನು ಆಗಿರಲ್ಲ. ಅವಳು ಸುಮ್ಮನೆ ನಮ್ಗೆ ಫೋನ್ ಮಾಡಿರ್ತಾಳೆ, ನಾನು ಮಾತಾಡ್ತಾ ಇಲ್ಲ ಅವಳಿಗೆ.
ಅದಕ್ಕೆ ಸುಮ್ ಫೋನ್ ಮಾಡಿರ್ತಾಳೆ ಅವಳಿಗೇನು ಆಗಿರಲ್ಲ, ಅವಳು ಚೆನ್ನಾಗಿ ಅವಳೆ ಅಂದೆ. ಆಮೇಲೆ ಇವ್ರು ತಿರುಗಿ ಫೋನ್ ಮಾಡಿದ್ರು, ಇಲ್ಲ ಎಲ್ಲ ಆಗೋಗ್ಬಿಟ್ಟೈತೆ ನೀವು ಬನ್ನಿ ಅಂತ. ನಾವು ಬಂದು ನೋಡಿದ್ಬಿಟ್ಟು ನಮ್ಮ ಮನೆಯಲ್ಲೇನೆ. ಸುಂದರಿ ಸಲ್ಮಾ ನನ್ನ ಬದುಕು ಗಂಡನೊಂದಿಗೆ ಅಂತ ಅಂದುಕೊಂಡಿದ್ದೇ ಹೊರತು ನನ್ನ ಗಂಡನಿಂದಲೇ ನಾನು ಸಾಯ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ಚೆನ್ನಾಗಿ ನೋಡಿಕೊಳ್ತಿದ್ದ ಗಂಡನ ಮೇಲೆ ಇಂಥದ್ದೊಂದು ಅನುಮಾನ ಕೂಡ ಬರೋದಾದ್ರೂ ಹೇಗೆ ಹೇಳಿ? ಸಲ್ಮಾಗೆ ಅನುಮಾನ ಇರಲಿಲ್ಲ ನಿಜ, ಇದ್ದಿದ್ದು ಪತಿರಾಯ ಇಮ್ರಾನ್ಗೆ. ಹಾಗಾದ್ರೆ ಈ ಬ್ಯೂಟಿಫುಲ್ ದಂಪತಿ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಆ ಅನುಮಾನ ಯಾವುದು? ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದ ಗಂಡನೇ ಹೆಂಡತಿನ ಸಾಯಿಸಿದ್ಯಾಕೆ? ಆ ರಾತ್ರಿ ನಡೆದಿದ್ದಾದ್ರೂ ಏನು ಅನ್ನೋ ಎಲ್ಲಾ ಪ್ರಶ್ನೆಗಳಿಗೂ ಇಂಚಿಂಚಾಗಿ ಉತ್ತರ ಕೊಡ್ತೀವಿ ನೋಡಿ. ಮಧ್ಯರಾತ್ರಿ ಹೆಂಡತಿಯ ಕತ್ತು ಹಿಸುಕಿದ ಗಂಡ, ಏಕಾಂತದ ತಂಗಾಳಿ ಮೈ ಸೋಕುವಾಗಲೇ ಮರ್ಡರ್. ಸಲ್ಮಾ ಇಮ್ರಾನ್ ಮದುವೆ ಆದ್ಮೇಲೆ ವಿಜಯನಗರದಲ್ಲಿ ವಾಸವಾಗಿದ್ರು. ಕೆಲ ತಿಂಗಳು ವಿಜಯನಗರದಲ್ಲಿ ಸಂಸಾರ ಮಾಡಿದ್ಮೇಲೆ ನೆಲಮಂಗಲಕ್ಕೆ ಶಿಫ್ಟ್ ಆಗಿದ್ರು. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನವನ್ನ ಸಾಗಿಸ್ತಿದ್ರು. ಏಪ್ರಿಲ್ 6ನೇ ತಾರೀಕು ಎಂದಿನಂತೆ ಇಮ್ರಾನ್ ಸಲ್ಮಾ ಒಟ್ಟಿಗೆ ರಾತ್ರಿ ಊಟವನ್ನ ಮುಗಿಸಿದ್ರು. ಊಟ ಮುಗಿದ ಮೇಲೆ ಇಬ್ರು ಬೆಡ್ರೂಮ್ಗೆ ಹೋಗಿದ್ದಾರೆ. ಏಕಾಂತದಲ್ಲಿ ಇರುವಾಗಲೇ ಪತಿ ಇಮ್ರಾನ್ ತಲೆಯಲ್ಲಿ ಗಿರ್ಕಿ ಹೊಡಿತಿದ್ದ ಮ್ಯಾಟ್ರು ಬಾಯ್ಬಿಟ್ಟಿದ್ದ. ಮೊದಲನೇ ಮದುವೆ ಬಗ್ಗೆ ತುಟಿ ಬಿಚ್ಚುತ್ತಿದ್ದಂತೆ ಸಲ್ಮಾಗೆ ಬೆತ್ತ ನೆತ್ತಿಗೇರಿತ್ತು. ಮುದ್ದಾಡೋ ಹೊತ್ತಲ್ಲೇ ಇಬ್ರು ಗುದ್ದಾಡೋಕೆ ಶುರು ಮಾಡಿದ್ರು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲೇ ಸಲ್ಮಾ ಸತ್ತು ಹೋಗಿದ್ಲು. ನೆಲಮಂಗಲ ಟೌನ್ ಲಿಮಿಟ್ಸಲ್ಲಿ ಇದೊಂದು ಈ ಜಾಗದಲ್ಲಿ ಅದೇನೇ ರಾತ್ರಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆ ಇನ್ಸಿಡೆಂಟಲ್ಲಿ ಅವ್ರ ಹಸ್ಬೆಂಡು ತಮ್ಮ ವೈಫ್ಗೆ ಕತ್ತಿಸ್ಬಿಟ್ಟು ಅದನ್ನು ಡೆತ್ ಆಗಿರೋದು ಒಂದು ಕೇಸ್ ಆಗಿರೋದಿದೆ. ಆ ಪ್ರಕಾರ ಇವತ್ತು ಬೆಳಿಗ್ಗೆ ನಮಗೆ ರಿಪೋರ್ಟ್ ಆಗಿದ್ದೀವಿ. ಆ ಪ್ರಕಾರ ಇಲ್ಲಿ ಬಂದು ನಾವು ವಿಸಿಟ್ ಮಾಡಿದ್ದೀವಿ. ಆಮೇಲೆ ಫರ್ದರ್ ಅವ್ರ ಪೇರೆಂಟ್ಸು ಮದರ್ ಕೊಟ್ಬಿಟ್ಟು ಅದನ್ನು ಒಂದು ಡೌರಿ ಡೆತ್ ಕೇಸ್ಗೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಮತ್ತೆ ಏನೇನಿದು ಆಗುತ್ತೆ, ಬೇರೆ ಇದ್ರೊಳಗೆ ಯಾರಾದರೂ ಪಾತ್ರ ಇದೆ ಅದನ್ನ ನೋಡ್ಬಿಟ್ಟು ಚೆಕ್ ಮಾಡ್ತೀವಿ. ಸಲ್ಮಾನ್ ಮತ್ತೆ ಇಮ್ರಾನ್ ಸತಿಪತಿ ಆಗೋಕ್ಕೂ ಮುಂಚೆನೆ ಸುಖದ ಬಾಗಿಲು ತಟ್ಟಿದ್ರು. ಇಬ್ಬರಿಗೂ ಒಂದೊಂದು ಮದುವೆ ಮೊದಲೇ ಆಗಿತ್ತು. ಕಾಟ ತಾಳಲಾರದೆ ಮೊದಲನೇ ಗಂಡನ್ಗೆ ಸಲ್ಮಾನ್ ಡಿವೋರ್ಸ್ ಕೊಟ್ಟಿದ್ಲು. ಒಂಟಿ ಜೀವನಕ್ಕೆ ತುಂಬಿ ತುಳ್ಕಾಡ್ತಿದ್ದ ಯೌವನಕ್ಕೆ ಯಜಮಾನ ಬೇಕಿತ್ತು. ಬಾಯಾರಿದಾಗೆಲ್ಲ ಬಯಕೆ ತೋಟಕ್ಕೆ ನೀರೆರೆಯೋದಕ್ಕೆ ಆಸರೆ ಬೇಕಿತ್ತು. ಮನೆಯವರೇ ಸಲ್ಮಾಳ್ಗೆ ಇಮ್ರಾನ್ ಗಂಟು ಹಾಕಿದ್ರು. ಮದುವೆಯಾದ ಪ್ರಾರಂಭದಲ್ಲಿ ಪ್ರಣಯದ ಹಕ್ಕಿಗಳಾಗಿ ಹಾರಾಡ್ತಿದ್ದ ಈ ಬಾನಾಡಿಗಳ ಕತೆ ಎಂಡ್ ಆಗಿದೆ. ಸುಂದರಿ ಸಲ್ಮಾ ಇಮ್ರಾನ್ಗೆ ಸೆಕೆಂಡ್ ಮ್ಯಾರೇಜ್. ಇಬ್ಬರಿಗೂ ಮೊದಲೇ ಆಗಿತ್ತು ಒಂದೊಂದು ಮದುವೆ. ಲವ್ ಮಾಡಿ ಮ್ಯಾರೇಜ್ ಆಗಿದ್ದ ಜೋಡಿಗೆ ಆಗಿದ್ದೇನು? ಆಪಲ್ ಬ್ಯೂಟಿ ಸಲ್ಮಾಗೆ 13 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಮೊದಲನೇ ಗಂಡ ಚೆನ್ನಾಗಿದ್ದ, ಕ್ಯಾರೆಕ್ಟರ್ ಚೆನ್ನಾಗಿರ್ಲಿಲ್ಲ. ಸಲ್ಮಾಗೆ ನಿತ್ಯ ಕಿರುಕುಳ ಕೊಡ್ತಿದ್ದ. ಅದ್ಯಾವ ಮಟ್ಟಿಗೆ ಅಂದ್ರೆ ಸಲ್ಮಾ ಒಂದು ದಿನ ನಾನು ಬದುಕಿರ್ಲೇಬಾರದು ಅಂತ ಡಿಸೈಡ್ ಮಾಡಿದ್ಲು. ಆ ಪರಿಯಾಗಿ ಮೊದಲನೇ ಪತಿರಾಯ ನರಕವನ್ನ ತೋರಿಸಿಬಿಟ್ಟಿದ್ದ. ಸುಖ ಸಂಸಾರ, ಮಧುರ ಕ್ಷಣಗಳು, ಮಕ್ಕಳು, ಮರಿ ಅಂತೆಲ್ಲ ಕನಸು ಕಟ್ಟಿಕೊಂಡು ಬಂದಿದ್ದ ಸಲ್ಮಾಳನ್ನ ಜೀವಂತ ಶವವಾಗಿ ಮಾಡಿಬಿಟ್ಟಿದ್ದ.
ಸಲ್ಮಾ ನೋಡೋವರೆಗೂ ನೋಡಿದ್ಲು, ಕಿರುಕುಳವನ್ನ ತಡೆದುಕೊಳ್ಳೋವರೆಗೂ ತಡೆದುಕೊಂಡ್ಲು. ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿಯೇ ಸಲ್ಮಾ ಒಂದು ನಿರ್ಧಾರಕ್ಕೆ ಬಂದಿದ್ಲು. ಡಿವೋರ್ಸ್ ಕೊಡೋಕೆ ನಿರ್ಧರಿಸಿ ಬಿಟ್ಟಿದ್ಲು. ಡಿವೋರ್ಸ್ ಕೊಟ್ಟು ಬಿಟ್ರೆ ಮಗಳು ಒಂಟಿಯಾಗಿ ಬಿಡ್ತಾಳೆ ಅಂತ ಹೆತ್ತವರು ಹೆದರಿಕೊಂಡ್ರು. ಬೇಡ ಮಗ, ಡಿವೋರ್ಸ್ ಕೊಡಬೇಡ, ಹೇಗೋ ಕಟ್ಕೊಂಡವನ ಜೊತೆ ಬಾಳವ್ವ ಅಂತ ಬೇಡ್ಕೊಂಡ್ರು. ಗಂಡನಿಂದ ನೊಂದು ಬೆಂದು ಹೋಗಿದ್ದ ಸಲ್ಮಾ ಯಾರ ಮಾತು ಕೇಳದೆ ತಲಾಕ್ ಕೊಟ್ಟೇ ಬಿಟ್ಲು. ಇಂಟ್ರೆಸ್ಟಿಂಗ್ ಏನಂದ್ರೆ ಸಲ್ಮಾ ಮೊದಲನೇ ಗಂಡನಿಗೆ ಡಿವೋರ್ಸ್ ಕೊಡೋಕು ಮುಂಚೆನೆ ಆತ ಕೈಗೆ ಒಂದು ಮಗು ಕೊಟ್ಟಿದ್ದ. ಅದು ಗಂಡು ಮಗು. ಗಂಡನಿಂದ ದೂರವಾದ ಸಲ್ಮಾಳಿಗೆ ಮಗನೇ ಸರ್ವಸ್ವ ಆಗಿದ್ದ. ಅಮ್ಮ ಮಗ ಇಬ್ಬರು ಒಟ್ಟಿಗೆ ಹೇಗೋ ಬದುಕುತ್ತಿದ್ರು. ಆದ್ರೆ ತುಂಬಿದ ಯೌವನ, ಹರೆಯದ ಪ್ರಾಯ ಕೇಳಬೇಕಲ್ಲ, ನಿಂತಲ್ಲೇ ರಂಗೋಲಿ ಬಿಡ್ತಿದ್ಲು. ಕಾಮದೂಟವಿಲ್ಲದೆ ಹಸಿವಿನಿಂದ ಕೊರಗುತ್ತಿದ್ಲು. ಸುಖದ ಕನಸು ಕಾಣುವಾಗಲೇ ಸಿಕ್ತಾ ನೋಡಿ ಇಮ್ರಾನ್. ಇಬ್ಬರಿಗೂ ಲವ್ವಿ ಡವ್ವಿ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟಿಂಗ್ ನಲ್ಲಿ ಕಣ್ಣಲ್ಲೇ MMS ಕಳಿಸ್ತಿದ್ರು. ಸಲ್ಮಾ ಇಮ್ರಾನ್ ಕೂಚ್ ಮ್ಯಾಟ್ರು ಮನೆಯವರಿಗೆ ಗೊತ್ತಾಗಿತ್ತು. ಮಗಳಿಗೆ ಒಂದು ಗಂಡು ಆಸರೆ ಸಿಕ್ಕಿತಲ್ಲ ಅಂತ ಸಲ್ಮಾ ಮನೆಯವರು ನಿಂತು ಎರಡನೇ ಮದುವೆ ಮಾಡಿದ್ರು. ಟ್ವಿಸ್ಟ್ ಏನಂದ್ರೆ ಇಮ್ರಾನ್ಗೂ ಸೆಕೆಂಡ್ ಮ್ಯಾರೇಜ್. ಕೆಲ್ಸಕ್ಕೆ ಅವಳು ಇವಾಗ ಒಂದು 8 ತಿಂಗಳಿಂದ ಅದು ಬಿಟ್ಬಿಟ್ಲು. ಅವಳು ನಾನು ಅಮ್ಮಿ ನನಗೆ ಮದುವೆ ಹುಡುಗ, ಅಮ್ಮಿ ನನಗೆ ಮದುವೆ ಮಾಡ್ಬಿಡು ಅಮ್ಮಿ, ನಾನು ಚೆನ್ನಾಗಿರ್ತೀನಿ ಅಮ್ಮಿ, ನಾನು ಚೆನ್ನಾಗಾಗ್ಬಿಡ್ತೀನಿ, ನನಗೂ ಒಂದು ಜೀವನ, ಇವ್ರಿಗೆಲ್ಲ ನೋಡಿ ನನ್ನ ಜೀವನ ಜ್ಞಾಪನ ಬರ್ತೈತಮ್ಮಿ, ನಾನು ಚೆನ್ನಾಗಿರ್ತೀನಿ ಅಂದ್ಲು. ನಾನು ಅದಕ್ಕೆ ಸುಳೆ ಮಾಡಿಕೊಟ್ಟಿದ್ದು, ಅದು ಮುರಿದೋಗ್ಬಿಟ್ಟಿತ್ತು. ನಾವು ಚೌಟ್ರಿ ಎಲ್ಲ ಬುಕ್ ಮಾಡಿದ್ವಿ. ಈ ಸುಳೆ ಮಗನ ಡಬಲ್ಗೆ ಮಾಡಿಬಿಟ್ಟು ನಮ್ಮ ಮನೆಯವ್ರು ಯಾರೂ ಒಪ್ತಾ ಇಲ್ಲ ಅಂದ. ಸರಿ ಬೇಡ ಬಿಡಪ್ಪ ಅಂತ ಸುಮ್ಮನಾದ್ವಿ. ತಿರುಗಿ ಇವ್ರ ಮಾತಾಡ್ಕೊಂಡು ಫೋನಲ್ಲಿ. ಸರಿ ನಾನು ಮಾತಾಡ್ಕೊಂಡು ಏನು ಮಾಡಿಕೊಂಡು ನನಗೊಂದು ಆಮೇಲೆ ಮನೆಯಲ್ಲೇ ನಿಕಾ ಮಾಡಿದ್ದು ನಾನು. 8 ತಿಂಗಳ ಹಿಂದೆ ಮ್ಯಾರೇಜ್ ಆದ ಸಲ್ಮಾ ಇಮ್ರಾನ್ ಇಬ್ಬರಿಗೂ ಎರಡನೇ ಮದುವೆ. ಮೊದಲೇ ಒಂದೊಂದು ಮದುವೆಯಾಗಿತ್ತು. 13 ವರ್ಷದ ಹಿಂದೆ ಮ್ಯಾರೇಜ್ ಆಗಿದ್ದ ಸಲ್ಮಾ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ಲು. ಇಮ್ರಾನ್ನ ಮೊದಲ ಹೆಂಡತಿ ಕತೆ ಏನಾಗಿದೆಯೋ ಯಾರಿಗೂ ಗೊತ್ತಿಲ್ಲ. ಈತನಿಂದ ದೂರವಾದ್ಲೋ ಅಥವಾ ಇಮ್ರಾನ್ನೇ ಏನಾದ್ರೂ ಮಾಡಿ ಬಿಟ್ನೋ ಗೊತ್ತಿಲ್ಲ. ಆದ್ರೆ ಇವರಿಬ್ರು ಮದುವೆ ಆದ್ಮೇಲೆ ಚೆನ್ನಾಗಿದ್ರು. ನೋಡೋರೆಲ್ಲ ದೃಷ್ಟಿ ತೆಗೆಯೋ ಹಾಗೆ ಚೆನ್ನಾಗಿ ಸಂಸಾರ ಮಾಡ್ತಿದ್ರು. ಮದುವೆ ಆಗಿ 1 ಇಯರ್ ಆಗೋಕು ಮುಂಚೆಯೇ ಇಮ್ರಾನ್ಗೆ ಅನುಮಾನದ ರೋಗ ಅಂಟಿಕೊಂಡಿತ್ತು. ಹೆಂಡತಿ ಮೇಲೆ ಗಂಡನಿಗೆ ಅಕ್ರಮದ ಅನುಮಾನ. ಮಧು ಮಂಚದ ಮೇಲೆ ಬೆಚ್ಚಿಟ್ಟ ಮುಖವಾಡ. ಸಲ್ಮಾಳ ಮಗನ ವಿಚಾರಕ್ಕೆ ನಡೀತು ಮರ್ಡರ್. ಇಮ್ರಾನ್ಗೆ ಸಲ್ಮಾ ಮೇಲೆ ಲವ್ ಎಷ್ಟಿತ್ತು ಅಷ್ಟೇ ಡೌಟ್ ಇತ್ತು. ಮೊದಲೇ ಸಖತ್ತಾಗಿದ್ದ ಸಲ್ಮಾ ಬೇರೆ ಯಾರಾದ್ರೂ ತೆಕ್ಕೆಗೆ ಜಾರಿ ಬಿಡ್ತಾಳೇನೋ ಅಂತ ಕಣ್ಣಿಟ್ಟಿದ್ದ. ಪಾಪದ ಹುಡುಗಿ ಸಲ್ಮಾ ನಿಜಕ್ಕೂ ಅಂತವಳಲ್ಲ. ಮೊದಲನೇ ಗಂಡನಿಗೆ ಡಿವೋರ್ಸ್ ಕೊಟ್ಟ ಮೇಲೆ ತಾನಾಯ್ತು, ತನ್ನ ಸಂಸಾರ ಆಯ್ತು ಅಂತಿದ್ಲು. ಅಕ್ರಮದ ಸಂಬಂಧದ ಬಗ್ಗೆ ಡೌಟ್ ಮೇಲೆ ಡೌಟ್ ಪಡ್ತಿದ್ದ. ಸಲ್ಮಾಳ ಪ್ರತಿ ಹೆಜ್ಜೆಯನ್ನು ಡೌಟ್ ನಿಂದಲೇ ನೋಡ್ತಿದ್ದ. ಆಗಾಗ ಇದನ್ನ ಮನಸ್ಸಲ್ಲೇ ಇಟ್ಕೊಂಡು ಕಿರಿಕ್ ಮಾಡ್ತಿದ್ದ. ಸಲ್ಮಾಳ ಜೊತೆ ದೊಡ್ಡದಾಗಿ ಜಗಳವಾಡ್ತಿದ್ದ. ಈಕೆಗೆ ಏನಾದ್ರೂ ಮಾಡ್ಲೇಬೇಕಲ್ಲ ಅಂತ ನಿದ್ದೆಗೆಟ್ಟಿದ್ದ. ಅದಕ್ಕೆ ಅಸ್ತ್ರವಾಗಿ ಸಿಕ್ಕಿದ್ದೇ ಸಲ್ಮಾಳ ಮೊದಲ ಮಗ. ಎಸ್, ನಾವು ಅವಾಗಲೇ ಹೇಳಿದಂತೆ ಸಲ್ಮಾಳ ಮೊದಲ ಮದುವೆಗೆ ಸಾಕ್ಷಿಯಾಗಿ ಒಂದು ಮಗುವಾಗಿತ್ತು. ಗಂಡನಿಗೆ ಡಿವೋರ್ಸ್ ಕೊಟ್ಟರು, ತನ್ನೊಂದಿಗೆ ಮಗನನ್ನ ಇರಿಸಿಕೊಂಡಿದ್ಲು. ಇಮ್ರಾನ್ನ ಮದುವೆ ಆಗುವಾಗಲೂ ಸಲ್ಮಾ ಮೊದಲೇ ವಿಚಾರ ತಿಳಿಸಿದ್ಲು. ಈ ಮಗು ಜವಾಬ್ದಾರಿ ನಮ್ಮಿಬ್ಬರದ್ದು ಅಂತ ಒಪ್ಪಿಕೊಂಡ ಮೇಲೇನೆ ತಾಳಿಗೆ ಕೂತಿಗೆ ಕೊಟ್ಟಿದ್ಲು. ನಿನ್ನ ಮಗ ನನಗೂ ಮಗನೇ, ಅವನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಇಮ್ರಾನ್ ಪ್ರಾಮಿಸ್ ಮಾಡಿದ್ದ. ದುರಂತ ಏನಂದ್ರೆ ಏಪ್ರಿಲ್ 6ನೇ ತಾರೀಕು ಮಗು ಮ್ಯಾಟ್ರಿಗೆ ಜಗಳ ಸ್ಟಾರ್ಟ್ ಮಾಡಿದ್ದ.
ಅವತ್ತು ರಾತ್ರಿ ಮಗನನ್ನ ನೋಡಿಕೊಳ್ಳುವ ವಿಚಾರಕ್ಕೆ ಇಬ್ಬರಿಗೂ ಮಾರಾಮಾರಿ ಜಗಳವಾಗಿದೆ. ಕೋಪದಲ್ಲಿ ಕೊತ ಅಂತಿದ್ದ ಇಮ್ರಾನ್ ಸಲ್ಮಾಳ ಕತ್ತು ಹಿಸುಕಿ ಕೊಂದೇ ಬಿಟ್ಟ. ಲವ್ಗೆ ನಿಯತ್ ಕೆಡಿಸೋ ತಾಕತ್ತಿದೆ. ಲವ್ಗೆ ಲೈಫ್ ಚೇಂಜ್ ಮಾಡೋ ಪವರ್ ಇದೆ. ಅದೇ ಲವ್ಗೆ ಡೌಟ್ ಅನ್ನೋದು ಮೃತ್ಯುವಾಗಿ ಕೂಡ ಕಾಡುತ್ತೆ. ಇಮ್ರಾನ್ ಸಲ್ಮಾ ಸಂಸಾರದಲ್ಲೂ ಅದೇ ಆಗಿತ್ತು. ತಲೆ ಕೆಡಿಸಿದ್ದ ಡೌಟ್ ಸಲ್ಮಾಳ ಮಗ ಇಮ್ರಾನ್ಗೆ ನೆಮ್ಮದಿ ಕೆಡಿಸಿತ್ತು. ಕೊನೆಗೂ ಅದು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದ ಹೆಂಡತಿಯನ್ನೇ ಕೊಲ್ಲಿಸ್ಬಿಡ್ತು. ಮಿಡ್ನೈಟ್ನಲ್ಲಿ ನಡೆದ ಕೊಲೆಗೆ ಸಂಜೆ ಸೂರ್ಯ ಮುಳುಗೋ ಅಷ್ಟರಲ್ಲಿ ಟ್ವಿಸ್ಟ್ ಸಿಕ್ಕಿತ್ತು. ಅದೇನು ಅಂತ ತೋರಿಸ್ ಮೂಗು ಕೊಯ್ಕೊಂಡ್ರೇನೆ ಬರಲ್ಲ, ಇನ್ನು ಕೋಪದಲ್ಲಿ ಬೆಳಿಗ್ಗೆ ಎದ್ದಾಗ ಮನೆಯವರಿಗೆ ಎದೆ ಬಡಿತ ನಿಂತು ಹೋಗಿತ್ತು. ಮುದ್ದಾದ ಮಗಳು ಸಲ್ಮಾ ಶವವಾಗಿ ಬಿದ್ದಿದ್ಲು. ಸಲ್ಮಾ ಎಷ್ಟು ಸುಂದರವಾಗಿದ್ಲು, ಜೀವ ಹೋದ್ಮೇಲೆ ಅಷ್ಟೇ ವಿಕಾರವಾಗಿದ್ಲು. ಕತ್ತು ಹಿಸುಕಿ ಕೊಂದಿದ್ರಿಂದ ಸಲ್ಮಾಳ ಮುಖ ನೀಲಗಟ್ಟಿತ್ತು. ಮನೆಯವರು ಕೂಡ ಪೊಲೀಸರಿಗೆ ವಿಷಯ ತಿಳಿಸ್ತಾರೆ. ಮರ್ಡರ್ ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಎಸ್ಪಿ ಸಿಕೆ ಬಾಬಾ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ನೆಲಮಂಗಲ ಟೌನ್ ಲಿಮಿಟ್ಸ್ ಅಲ್ಲಿ ಇದೊಂದು ಈ ಜಾಗದಲ್ಲಿ ಅದೇನೇ ರಾತ್ರಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆ ಇನ್ಸಿಡೆಂಟಲ್ಲಿ ಅವ್ರ ಹಸ್ಬೆಂಡು ತಮ್ಮ ವೈಫ್ಗೆ ಕತ್ತಿಸ್ಬಿಟ್ಟು ಅದನ್ನು ಡೆತ್ ಆಗಿರೋದು ಒಂದು ಕೇಸ್ ಆಗಿರೋದಿದೆ. ಆ ಪ್ರಕಾರ ಇವತ್ತು ಬೆಳಿಗ್ಗೆ ನಮಗೆ ರಿಪೋರ್ಟ್ ಆಗಿದ್ದೀವಿ. ಆ ಪ್ರಕಾರ ಇಲ್ಲಿ ಬಂದು ನಾವು ವಿಸಿಟ್ ಮಾಡಿದ್ದೀವಿ. ಆಮೇಲೆ ಫರ್ದರ್ ಅವ್ರ ಪೇರೆಂಟ್ಸು ಮದರ್ ಕೊಟ್ಬಿಟ್ಟು ಅದನ್ನು ಒಂದು ಡೌರಿ ಡೆತ್ ಕೇಸ್ಗೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಮತ್ತೆ ಏನೇನಿದು ಆಗುತ್ತೆ, ಬೇರೆ ಇದ್ರೊಳಗೆ ಯಾರಾದರೂ ಪಾತ್ರ ಇದೆ ಅದನ್ನು ನೋಡ್ಬಿಟ್ಟು ಚೆಕ್ ಮಾಡ್ತೀವಿ. ಪೊಲೀಸರಿಗೆ ಇಮ್ರಾನ್ನೇ ಕೊಲೆ ಮಾಡಿರೋದು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು. ಇನ್ನೇನು ಪೊಲೀಸರ ತಂಡ ಇಮ್ರಾನ್ ಜಾಡು ಹಿಡಿದು ಫೀಲ್ಡ್ಗೆ ಇಳಿಬೇಕು. ಅಷ್ಟರಲ್ಲೇ ಟ್ವಿಸ್ಟ್ ಸಿಕ್ಕಿತ್ತು. ಸಲ್ಮಾಳ ಜೀವ ತೆಗೆದಿದ್ದ ಇಮ್ರಾನ್ನೇ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದ. ತಾನೇ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡು ಶರಣಾಗಿದ್ದ. ಸಲ್ಮಾ ಪೋಷಕರು ಇಮ್ರಾನ್ ವಿರುದ್ಧ ವರದಕ್ಷಿಣೆ ಕಿರುಕುಳ, ಹಲ್ಲೆ, ಕೊಲೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡ ಪೊಲೀಸರು ವಿಚಾರಣೆಯನ್ನ ಅನುಮಾನಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ. ಇದಕ್ಕೆ ಔಷಧಿನೂ ಇಲ್ಲ. ನೂರಾರು ಕಾಲ ಬಾಳಿ ಬದುಕಬೇಕಿದ್ದ ಸಲ್ಮಾ ಅನುಮಾನಕ್ಕೀಡಾಗಿ ಸತ್ತಿದ್ದಾಳೆ. ಕೋಪದಲ್ಲಿ ಮಾಡಿದ ತಪ್ಪಿಗೆ ಗಂಡ ಜೈಲ್ ಸೇರಿದ್ದಾರೆ. ಸೆರೆಮನಿಯಲ್ಲಿ ಇದೆಲ್ಲ ಬೇಕಿತ್ತಾ ಅಂತಿದ್ದಾನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.